ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 22 ಏಪ್ರಿಲ್ 26. ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮಧುಬನ. ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವು ತಂದೆ ನೆನಪಿನಿಂದ ಅಕ್ಯುರೇಟ್ ಆಗಿರಿ. ಆಗ ನಿಮ್ಮ ಚೆಹರೆಯು ಸದಾ ಖುಷಿಯಿಂದ ಮಿಂಚುತ್ತಿರುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ನೆನಪಿನಲ್ಲಿ ಕುಳಿತುಕೊಳ್ಳುವ ವಿಧಿ ಯಾವುದು ಹಾಗೂ ಅದರಿಂದಾಗುವ ಲಾಭವೇನು? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ. ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿಯಿಂದ ಎಲ್ಲ ಉದ್ಯೋಗ ವ್ಯವಹಾರಗಳ ಪಂಚಾಯಿತಿಯನ್ನು ಮರೆತು ತನ್ನನ್ನು ದೇಹಿ ಎಂದು ತಿಳಿದು, ದೇಹ ಮತ್ತು ದೇಹದ ಸಂಬಂಧಗಳದು ದೊಡ್ಡ ಜಾಲವಿದೆ, ಆ ಜಾಲವನ್ನು ಪಾರು ಮಾಡಿ ದೇಹಾಭಿಮಾನದಿಂದ ದೂರ ಹೋಗಿ, ಅಂದರೆ ನಾನು ಸತ್ತರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ, ಜೀವಿಸಿದಂತೆ ಎಲ್ಲವನ್ನು ಮರೆತು ಒಬ್ಬ ತಂದೆ ನೆನಪಿರಲಿ. ಇದು ಅಶರೀರ ಸ್ಥಿತಿಯಾಗಿದೆ. ಇದರಿಂದ ಆತ್ಮ ತುಕ್ಕು ಕಳೆಯುತ್ತಾ ಹೋಗೋದು. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ. ಇದಕ್ಕೆ ಧ್ಯಾನದಲ್ಲಿ ಅಥವಾ ಶಾಂತಿಯಲ್ಲಿ ಕುಳಿತುಕೊಳ್ಳುವುದೆಂದು ಹೇಳುತ್ತಾರೆ. ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದಲ್ಲ, ಅನುಭವ ಮಾಡುತ್ತಿದ್ದೀರಿ. ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದೀರಿ, ಆದರೆ ಯಾತ್ರೆಯಲ್ಲೂ ಇದ್ದೀರಿ. ಈ ಯಾತ್ರೆಯನ್ನು ಕಲಿಸುವಂಥ ತಂದೆಯು ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ. ಆ ಬ್ರಾಹ್ಮಣರು ದೈಹಿಕ ಯಾತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗದರ್ಶಕರಾಗಿದ್ದಾರೆ. ನೀವು ಆತ್ಮಿಕ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ವರ್ಣ ಅಥವಾ ಕುಲವೆಂದು ಹೇಳುತ್ತಾರೆ. ಈಗ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ. ಅನ್ಯ ಸತ್ಸಂಗಗಳಲ್ಲಿ ಅವರು ಕುಳಿತುಕೊಂಡರೂ ಸಹ ಗುರುವಿನ ನೆನಪು ಬರುವುದು. ಗುರುಗಳು ಬಂದು ಪ್ರವಚನವನ್ನು ತಿಳಿಸಿದೆಂದು ಬುದ್ಧಿಯಲ್ಲಿರುತ್ತದೆ. ಅದೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ತುಕ್ಕನ್ನು ಇಳಿಸಿಕೊಳ್ಳಲು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ. ತಂದೆಯ ಆದೇಶವಾಗಿದೆ, ನೆನಪಿನಿಂದಲೇ ತುಕ್ಕು ಇಳಿಯುವುದು. ಏಕೆಂದರೆ ನಾನೇ ಪತಿತ ಪಾವನಾಗಿದ್ದೇನೆ. ನಾನು ಯಾರದೇ ನೆನಪಿನಿಂದ ಬರುವುದಿಲ್ಲ. ನಾನು ಬರುವ ಸಮಯವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಯಾವಾಗ ಪತಿತ ಪ್ರಪಂಚವು ಪರಿವರ್ತನೆಯಾಗಿ ಪಾವನ ಪ್ರಪಂಚವಾಗಬೇಕು, ಆದಿ ಸನಾತನ ದೈವಿಕತಾ ಧರ್ಮವು ಯಾವುದು ಪ್ರಾಯಲೋಪವಾಗಿದೆಯೋ ಅದನ್ನು ಪುನಃ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತೇನೆ. ಈ ಬ್ರಹ್ಮಾರವರಿಗಾಗಿಯೇ ತಿಳಿಸಲಾಗಿದೆ, ಬ್ರಹ್ಮಾಸು ವಿಷ್ಣು ಸೆಕೆಂಡಿನಲ್ಲಿ ಆಗುತ್ತಾರೆ. ಮತ್ತೆ ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 5000 ವರ್ಷಗಳು ಹಿಡಿಸುತ್ತದೆ. ಇವು ಸಹ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಶೂದ್ರರಾಗಿದ್ದವರೇ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ನೀವು ಬ್ರಾಹ್ಮಣರಾಗುತ್ತೀರಿ. ಆಗ ನಿಮ್ಮಲ್ಲಿರುವ ತುಕ್ಕು ತೆಗೆಯಲು ಶಿವತಂದೆಯು ಬ್ರಹ್ಮಾರವರ ಮೂಲಕ ನಿಮಗೆ ಈ ನೆನಪಿನ ಯಾತ್ರೆಯನ್ನು ಕಲಿಸಿಕೊಡುತ್ತಾರೆ. ಈ ರಚನೆಯ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನಂತೂ ತಿಳಿದುಕೊಂಡಿದ್ದೀರಿ. ಇದರಲ್ಲಿ ನಿಧಾನವಾಗುವುದಿಲ್ಲ. ಈಗ ಇರುವುದೂ ಸಹ ಕಲಿಯುಗವೇ. ಈಗ ಕಲಿಯುಗದ ಆದಿ ಎಂದು ಅವರು ಕೇವಲ ಹೇಳುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಇದು ಕಲಿಯುಗದ ಅಂತ್ಯವಾಗಿದೆ, ಘೋರ ಅಂಧಕಾರವಾಗಿದೆ. ನಿಮಗೆ ಇವೆಲ್ಲ ವೇದಶಾಸ್ತ್ರ ಸಾಲವನ್ನು ತಿಳಿಸುತ್ತೇನೆ. ನೀವು ಮಕ್ಕಳು ಮುಂಜಾನೆಯಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಕುಳಿತುಕೊಳ್ಳಿ. ಇಲ್ಲದಿದ್ದರೆ ಮಾಯೆ ಬಿರುಗಾಳಿ ಬರುತ್ತವೆ. ಉದ್ಯೋಗ ವ್ಯವಹಾರಗಳ ಕಡೆ ಬುದ್ಧಿಯೋಗವು ಹೋಗುತ್ತದೆ. ಇದೆಲ್ಲವೂ ಹೊರಗಿನ ಪಂಚಾಯಿತಿ ಅಲ್ಲವೇ? ಹೇಗೆ ಜೇಡರ ಹುಳು ಎಷ್ಟೊಂದು ಜಾಲವನ್ನು ಕಟ್ಟುತ್ತದೆ, ಎಲ್ಲವನ್ನೂ ಆವರಿಸಿಕೊಳ್ಳುತ್ತದೆ. ದೇಹದ ಪ್ರಪಂಚವು ಎಷ್ಟೊಂದಿದೆ. ಚಿಕ್ಕಪ್ಪ, ದೊಡ್ಡಪ್ಪ, ಗುರು, ಗೋಸಾಯಿ, ಎಷ್ಟು ದೊಡ್ಡ ಜಾಲವು ಕಂಡುಬರುತ್ತದೆ. ದೇಹ ಸಹಿತವಾಗಿ ಇದೆಲ್ಲವನ್ನೂ ದೂರ ಸರಿಸಬೇಕಾಗಿದೆ. ಒಂಟಿ ದೇಹಿಯೇ ಆಗಬೇಕಾಗಿದೆ. ಮನುಷ್ಯರು ಶರೀರವನ್ನು ಬಿಟ್ಟಾಗ ಎಲ್ಲವನ್ನೂ ಮರೆತು ಹೋಗುತ್ತಾರೆ. ತಾವು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ.
ಈ ಪ್ರಪಂಚವು ಸಮಾಪ್ತಿಯಾಗಲಿದೆ ಎಂಬ ಜ್ಞಾನವು ಬುದ್ಧಿಯಲ್ಲಿದೆ. ತಂದೆಯು ತಿಳಿಸುತ್ತಾರೆ, ಜ್ಞಾನವನ್ನು ಹೇಳಲು ಬರದಿದ್ದರೆ ಕೇವಲ ನೆನಪು ಮಾಡಿ. ಹೇಗೆ ಈ ಬ್ರಹ್ಮ ತಂದೆಯು ತಂದೆಯನ್ನು ನೆನಪು ಮಾಡುತ್ತಾರೆ, ಕನ್ಯೆಯು ಪತಿಯನ್ನು ನೆನಪು ಮಾಡುತ್ತಾಳೆ, ಆದರೆ ಪತಿಯೇ ಪರಮೇಶ್ವರನಾಗಿ ಬಿಡುತ್ತಾರೆ. ಆದ್ದರಿಂದ ತಂದೆಯೊಂದಿಗಿನ ಬುದ್ಧಿಯು ಪತಿಯ ಕಡೆಗೆ ಹೊರಟು ಹೋಗುತ್ತದೆ. ಇಲ್ಲಂತೂ ಇವರು ಪತಿಯರಿಗೂ ಪತಿ ವರನಾಗಿದ್ದಾನಲ್ಲವೇ? ನೀವೆಲ್ಲರೂ ವಧುಗಳಾಗಿದ್ದೀರಿ. ಎಲ್ಲರೂ ಭಗವಂತನ ಭಕ್ತಿ ಮಾಡುತ್ತಾರೆ. ಎಲ್ಲ ಭಕ್ತಿನರು ರಾವಣ ಬಂಧನದಲ್ಲಿದ್ದಾರೆ ಅಂದಾಗ ಅವಶ್ಯವಾಗಿ ತಂದೆಗೆ ದಯೆ ಬರುತ್ತದೆ ಅಲ್ಲವೇ? ತಂದೆಯು ದಯಾಹೃದಯಿಯಾಗಿದ್ದಾರೆ. ಅವರಿಗೆ ದಯಾಸಾಗರ್ನೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಗುರುಗಳಂತೂ ಅನೇಕ ಪ್ರಕಾರದವರಿದ್ದಾರೆ. ಯಾರು ಸ್ವಲ್ಪ ಶಿಕ್ಷಣ ಕೊಡುವರೋ ಅವರಿಗೆ ಗುರುವೆಂದು ಹೇಳಿಬಿಡುತ್ತಾರೆ. ಇಲ್ಲಂತೂ ತಂದೆಯು ಸಮ್ಮುಖದಲ್ಲಿ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮನ ಹೊರತು ಮತ್ಯಾರಿಗೂ ರಾಜಯೋಗವನ್ನು ಕಲಿಸೋದು ಬರೋದೇ ಇಲ್ಲ. ಪರಮಾತ್ಮನೇ ಬಂದು ರಾಜಯೋಗವನ್ನು ಕಲಿಸಿದ್ದರು. ಮತ್ತೆ ಅವರಿಂದೇನಾಯಿತು? ಇದು ಯಾರಿಗೂ ತಿಳಿದಿಲ್ಲ. ಗೀತೆಯ ಪ್ರಮಾಣವನ್ನು ಅನೇಕರು ಕೊಡುತ್ತಾರೆ. ಚಿಕ್ಕ ಕುಮಾರರು ಸಹ ಗೀತೆಯನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ. ಆಗ ಅವರದು ಸ್ವಲ್ಪ ಮಹಿಮೆ ಆಗುತ್ತದೆ. ಗೀತೆ ಏನೂ ಮರೆಯಾಗಿಲ್ಲ. ಗೀತೆಗೆ ಬಹಳ ಮಹಿಮೆ ಇದೆ. ಗೀತಾ ಜ್ಞಾನದಿಂದಲೇ ತಂದೆಯು ಇಡೀ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಾರೆ. ನಿಮ್ಮ ಕಾಯವನ್ನು ಕಲ್ಪತರು ಕಲ್ಪವೃಕ್ಷದ ಸಮಾನ ಅಥವಾ ಅಮರವನ್ನಾಗಿ ಮಾಡಿಬಿಡುತ್ತಾರೆ. ನೀವು ಮಕ್ಕಳು ತಂದೆಯ ನೆನಪಿನಲ್ಲಿರುತ್ತೀರಿ. ತಂದೆಯ ಆಹ್ವಾನ ಮಾಡುವುದಿಲ್ಲ. ನೀವು ತಂದೆಯ ನೆನಪಿನಲ್ಲಿದ್ದು ಉನ್ನತಿ ಮಾಡಿಕೊಳ್ಳುತ್ತಿದ್ದೀರಿ. ತಂದೆಯ ಆದೇಶದಂತೆ ನಡೆಯುವ ಉಮಂಗೂ ಇರಬೇಕು. ನಾವು ಶಿವತಂದೆ ನೆನಪು ಮಾಡಿಯೇ ಭೋಜನವನ್ನು ಸ್ವೀಕರಿಸುತ್ತೇವೆ, ಅಂದರೆ ಶಿವತಂದೆಯ ಜೊತೆ ಸೇವಿಸುತ್ತೇವೆ. ಅಂಗಡಿಯಲ್ಲಿಯೂ ಅಲ್ಪ ಸ್ವಲ್ಪ ಸಮಯ ಸಿಕ್ಕೇ ಸಿಗುತ್ತದೆ. ತಂದೆಗೆ ಪತ್ರ ಬರೆಯುತ್ತಾರೆ. ಕುರ್ಚಿಯ ಮೇಲೆ ಕುಳಿತುಕೊಂಡಾಗ ನೆನಪಿನಲ್ಲಿ ಕುಳಿತು ಬಿಡುತ್ತೇವೆ. ಅಧಿಕಾರಿಗಳು ಬಂದು ನೋಡುತ್ತಾರೆ. ಆಗ ಕುಳಿತುಕೊಂಡಂತೆ ಇವರು ಮಾಯವಾಗಿ ಬಿಡುತ್ತಾರೆ, ಅರ್ಥಾತ್ ಅಶರೀರಿಯಾಗಿ ಬಿಡುತ್ತಾರೆ. ಕೆಲವರ ಕಣ್ಣುಗಳು ಮುಚ್ಚಲ್ಪಡುತ್ತವೆ, ಇನ್ನೂ ಕೆಲವರ ಕಣ್ಣುಗಳು ತೆರೆದಿರುತ್ತವೆ. ಇನ್ನೂ ಕೆಲವರು ಈ ರೀತಿ ಕುಳಿತಿರುತ್ತಾರೆ, ಅವರಿಗೆ ಏನೂ ಕಾಣುವುದಿಲ್ಲ. ಹೇಗೆ ಮಾಯವಾದಂತೆ ಇರುತ್ತಾರೆ. ಅಂದರೆ ತಂದೆಯು ಅವರ ಬುದ್ಧಿಯ ದಾರವನ್ನು ಸೆಳೆದರು. ಅವರು ಮೋಜಿನಲ್ಲಿ ಕುಳಿತಿರುತ್ತಾರೆ. ಅವರೊಂದಿಗೆ ನಿಮಗೆ ಏನಾಯಿತೆಂದರೆ ಯಾರಾದರೂ ಕೇಳುತ್ತಾರೆ. ಆಗ ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೆವು ಎಂದು ಹೇಳುತ್ತಾರೆ. ನಾವು ತಂದೆಯ ಬಳಿಗೆ ಹೋಗಬೇಕೆಂದು ಬುದ್ಧಿಯಲ್ಲಿರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಆತ್ಮಾಭಿಮಾನಿಯಾಗುವುದರಿಂದ ನೀವು ನನ್ನ ಬಳಿಗೆ ಬಂದು ಬಿಡುತ್ತೀರಿ. ಪವಿತ್ರರಾಗದೆ ಅಲ್ಲಿ ಹೋಗಲು ಸಾಧ್ಯವಿಲ್ಲ. ಅಂದ ಮೇಲೆ ಈಗ ಪವಿತ್ರರಾಗುವುದು ಹೇಗೆ? ಅದನ್ನು ತಂದೆಯೇ ತಿಳಿಸುತ್ತಾರೆ. ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ. ನೀವು ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದರೆ ಅನ್ಯರ ಕಲ್ಯಾಣವನ್ನು ಮಾಡುವಿರಿ. ನೀವು ಅನ್ಯರ ಕಲ್ಯಾಣ ಮಾಡುವ ತಂದೆಯ ಪರಿಚಯವನ್ನು ಕೊಡುವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಭಕ್ತಿ ಮಾರ್ಗದಲ್ಲೂ ಸಹ ಓ ಗಾಡ್ ಫಾದರ್, ದಯೆ ತೋರಿಸಿ ಎಂದು ಹೇಳಿ ನೆನಪು ಮಾಡುತ್ತಾರೆ. ಹೀಗೆ ಕೂಗುವುದು ಒಂದು ಹವ್ಯಾಸವಾಗಿ ಬಿಟ್ಟಿದೆ. ತಂದೆಯು ನೀವು ಮಕ್ಕಳನ್ನು ತಮ್ಮ ಸಮಾನ ಕಲ್ಯಾಣಕಾರಿಗಳನ್ನಾಗಿ ಮಾಡುತ್ತಾರೆ. ಮಾಯವು ಎಲ್ಲರನ್ನೂ ಎಷ್ಟು ಬುದ್ಧಿಹೀನನಾಗಿ ಮಾಡಿಬಿಟ್ಟಿದೆ. ಲೌಕಿಕ ತಂದೆಯೂ ಸಹ ಮಕ್ಕಳ ನಡವಳಿಕೆಯು ಸರಿ ಇಲ್ಲದಿರುವುದನ್ನು ನೋಡಿದರೆ ನೀನು ಬುದ್ಧಿಹೀನನಾಗಿದ್ದೀಯಾ ಎಂದು ಹೇಳುತ್ತಾರೆ. 1 ವರ್ಷದಲ್ಲಿಯೇ ತಂದೆಯ ಎಲ್ಲ ಆಸ್ತಿಯನ್ನು ಕಳೆದು ಬಿಡುತ್ತಾರೆ. ಅದೇ ರೀತಿ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ, ನಿಮ್ಮನ್ನು ಎಷ್ಟು ಶ್ರೇಷ್ಠನಾಗಿ ಮಾಡಿದ್ದೆ, ಈಗ ನಿಮ್ಮ ಚಲನೆಯನ್ನಾದರೂ ನೋಡಿಕೊಳ್ಳಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದು ಎಷ್ಟು ಅದ್ಭುತವಾದ ಆಟವಾಗಿದೆ. ಭಾರತದ ಎಷ್ಟೊಂದು ಅವನತಿಯಾಗಿ ಬಿಡುತ್ತದೆ. ಇದು ಭಾರತವಾಸಿಗಳ ಅವನತಿಯಾಗಿದೆ. ನಾವು ಬಹಳ ಕೆಳಗಿಳಿದ್ದೇವೆ, ಕಲಿಯುಗಿ ತಮೋ ಪ್ರಧಾನರಾಗಿದ್ದೇವೆ ಎಂಬುದನ್ನು ಅವರು ತಿಳಿದುಕೊಳ್ಳುವುದೇ ಇಲ್ಲ. ಭಾರತವು ಸ್ವರ್ಗವಾಗಿತ್ತು, ಅರ್ಥಾತ್ ಮನುಷ್ಯರು ಸ್ವರ್ಗವಾಸಿಗಳಾಗಿದ್ದರು. ಈಗ ಅದೇ ಮನುಷ್ಯರು ನರಕವಾಸಿಗಳಾಗಿದ್ದಾರೆ. ಈ ಜ್ಞಾನವು ಯಾರಲ್ಲೂ ಇಲ್ಲ. ಬ್ರಹ್ಮ ತಂದೆಗೂ ಸಹ ತಿಳಿದಿರಲಿಲ್ಲ. ಈಗ ಬುದ್ಧಿಯಲ್ಲಿ ಚಮತ್ಕಾರ ಬಂದಿದೆ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಏಣಿಯನ್ನು ಅವಶ್ಯವಾಗಿ ಕೆಳಗಿಳಿಯಬೇಕಾಗುವುದು. ಮೇಲೇರಲು ಸ್ವಲ್ಪ ಸ್ಥಳವೂ ಇಲ್ಲ. ಇಳಿಯುತ್ತಾ ಪತಿತರಾಗಬೇಕಾಗಿದೆ. ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ತಂದೆಯು ನೀವು ಮಕ್ಕಳಿಗೆ ತಿಳಿಸಿದ್ದಾರೆ, ಮತ್ತೆ ನೀವು ಭಾರತವಾಸಿಗಳಿಗೆ ತಿಳಿಸುತ್ತೀರಿ. ನೀವು ಸ್ವರ್ಗವಾಸಿಗಳಾಗಿದ್ದಿರಿ, ಈಗ ನರಕವಾಸಿಯಾಗಿದ್ದಿರಿ. ನಿಮಗೆ 84 ಜನ್ಮಗಳಿವೆ. ಪುನರ್ಜನ್ಮವಂತೂ ಎಲ್ಲರೂ ಒಪ್ಪುತ್ತಾರಲ್ಲವೇ?
ಅಂದಾಗ ಎಲ್ಲರೂ ಅವಶ್ಯವಾಗಿ ಕೆಳಗಿಳಿಯಬೇಕಾಗಿದೆ. ಎಷ್ಟು ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ. ಈ ಸಮಯದಲ್ಲಿ ನೀವು ಅನುಭವ ಮಾಡುತ್ತೀರಿ, ನಾವು ಪಾವನ ದೇವಿ ದೇವತೆಗಳಾಗಿದ್ದೆವು. ನಂತರ ರಾವಣನು ಪತಿತರನ್ನಾಗಿ ಮಾಡಿದನು. ಮತ್ತೆ ಶೂದ್ರರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ತಂದೆಯೇ ಬಂದು ಓದಿಸಬೇಕಾಗುತ್ತದೆ. ತಂದೆಗೆ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ಆ ಸಮಯವು ಬಹುಬೇಗನೆ ಬರಲಿದೆ, ಯಾವಾಗ ಎಲ್ಲರಿಗೂ ಸಹ ಇದು ಅರ್ಥವಾಗುವುದು. ಹೇಗಿದ್ದವರು ಏನಾಗಿ ಬಿಟ್ಟಿದ್ದಾರೆ, ನಾಟಕವು ಹೇಗೆ ಮಾಡಲ್ಪಟ್ಟಿದೆ. ನಾವು ಲಕ್ಷ್ಮೀನಾರಾಯಣರಂತೆ ಆಗಬಹುದೆಂದು ಯಾರಿಗೂ ಸ್ವಪ್ನದಲ್ಲಿಯೂ ಇರಲಿಲ್ಲ. ತಂದೆಯು ಎಷ್ಟೊಂದು ಸ್ಮೃತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ತಂದೆಯಿಂದ ಈಗ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಶ್ರೀಮತದಂತೆ ನಡೆಯಬೇಕಾಗಿದೆ. ನೆನಪಿನ ಯಾತ್ರೆ ಅಭ್ಯಾಸ ಮಾಡಬೇಕಾಗಿದೆ. ನಿಮಗೆ ತಿಳಿದಿದೆ, ಪಾದ್ರಿಗಳು ತಿರುಗಾಡಲು ಹೋಗುತ್ತಾರೆಂದರೆ ಎಷ್ಟೊಂದು ಶಾಂತಿಯುತವಾಗಿ ನಡೆಯುತ್ತಾರೆ. ಅವರು ಕ್ರಿಸ್ತನ ನೆನಪಿನಲ್ಲಿರುತ್ತಾರೆ. ಕ್ರಿಸ್ತನ ಜೊತೆ ಅವರ ಪ್ರೀತಿ ಇದೆ. ನೀವು ಆತ್ಮಿಕ ಮಾರ್ಗದರ್ಶಕರ ಪ್ರೀತ ಬುದ್ಧಿಯು ಪರಮಪ್ರಿಯ ಪರಮಪಿತ ಪರಮಾತ್ಮನ ಜೊತೆ ಇದೆ. ಇದನ್ನು ತಿಳಿದುಕೊಂಡಿದ್ದೀರಿ. ನಂಬರವಾರ ಪುರುಷಾರ್ಥಾನುಸಾರ ಕಲ್ಪದ ಹಿಂದಿನ ತರಹ ರಾಜಧಾನಿ ಅವಶ್ಯವಾಗಿ ಸ್ಥಾಪನೆಯಾಗುವುದು. ಯಾರೆಷ್ಟು ಪುರುಷಾರ್ಥ ಮಾಡಿ ಶ್ರೀಮದಂತೆ ನಡೆಯುವರೋ ಅವರೇ ಪಡೆಯುವರು. ತಂದೆಯು ಬಹಳ ಒಳ್ಳೊಳ್ಳೆಯ ಮತವನ್ನು ಕೊಡುತ್ತಾರೆ. ಆದರೂ ಸಹ ಗ್ರಹಚಾರವು ಈ ರೀತಿ ಕುಳಿತುಕೊಳ್ಳುತ್ತದೆ, ಶ್ರೀಮದಂತೆ ನಡೆಯೋದೇ ಇಲ್ಲ. ನಿಮಗೆ ತಿಳಿದಿದೆ, ಶ್ರೀಮದಂತೆ ನಡೆಯುವುದರಲ್ಲೇ ವಿಜಯವಿದೆ, ನಿಶ್ಚಯದಲ್ಲೇ ವಿಜಯವಿದೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮತದಂತೆ ನಡೆಯಿರಿ. ಈ ಬ್ರಹ್ಮರವರು ಮತ ಕೊಡುತ್ತಾರೆಂದು ಏಕೆ ತಿಳಿಯುತ್ತೀರಿ? ಯಾವಾಗಲೂ ಶಿವತಂದೆಯು ಸಲಹೆ ನೀಡುತ್ತಾರೆಂದೇ ತಿಳಿಯಿರಿ. ಅವರಂತೂ ಸೇವೆಯ ಮತವನ್ನೇ ಕೊಡುತ್ತಾರೆ. ಬಾಬಾ, ಈ ವ್ಯಾಪಾರ ಮಾಡೋದೇ ಎಂದು ಕೇಳುವವರು ಕೇಳುತ್ತಾರೆ. ತಂದೆಯು ಈ ಮಾತುಗಳಿಗಾಗಿ ಮತ ಕೊಡುವುದಿಲ್ಲ. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದೇ ನನ್ನನ್ನು ಕರೆಯುತ್ತೀರಿ. ಆದ್ದರಿಂದ ನಾನು ಆ ಯುಕ್ತಿಯನ್ನು ತಿಳಿಸುತ್ತೇನೆ. ಇದು ಬಹಳ ಸಹಜವಾಗಿದೆ. ನಿಮ್ಮ ಹೆಸರೇ ಆಗಿದೆ ಗುಪ್ತ ಸೇನೆ. ಇದಕ್ಕೆ ಅವರು ಸ್ಥೂಲ ಬಾಣ ಇತ್ಯಾದಿಗಳನ್ನು ತೋರಿಸಿದ್ದಾರೆ. ಆದರೆ ಇದರಲ್ಲಿ ಬಾಣ ಇತ್ಯಾದಿಗಳ ಮಾತಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ತಂದೆಯು ಬಂದು ಸತ್ಯವಾದ ಮಾರ್ಗವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಅರ್ಧಕಲ್ಪ ಸತ್ಯಖಂಡದಲ್ಲಿ ಹೋಗುತ್ತೀರಿ. ಅಲ್ಲಿ ಮತ್ಯಾವುದೇ ಖಂಡವಿರೋದಿಲ್ಲ. ಯಾರಿಗೆ ತಿಳಿಸರೂ ಸಹ ಅವರು ಒಪ್ಪುವುದೇ ಇಲ್ಲ. ಕೇವಲ ಭಾರತವೇ ಇರಲು ಹೇಗೆ ಸಾಧ್ಯ ಎನ್ನುತ್ತಾರೆ. ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಭಾರತವು ಸ್ವರ್ಗವಾಗಿತ್ತು. ಆಗ ಮತ್ಯಾವುದೇ ಧರ್ಮಗಳಿರಲಿಲ್ಲ. ನಂತರ ವೃಕ್ಷವು ವೃದ್ಧಿ ಹೊಂದುತ್ತಾ ಇರುತ್ತದೆ. ನೀವು ಕೇವಲ ತಮ್ಮ ತಂದೆಯನ್ನೇ ಮತ್ತು ತಮ್ಮ ಧರ್ಮ ಕರ್ಮವನ್ನು ಮರೆತು ಹೋಗಿದ್ದೀರಿ. ಒಂದು ವೇಳೆ ತನ್ನನ್ನು ದೇವಿ ದೇವತಾ ಧರ್ಮದವನೆಂದು ತಿಳಿದುಕೊಂಡಿದ್ದೇ ಆದರೆ ಅಶುದ್ಧ ಪದಾರ್ಥಗಳನ್ನು ಸೇವಿಸುವುದೇ ಇಲ್ಲ. ಆದರೂ ಸೇವಿಸುತ್ತಾರೆ, ಏಕೆಂದರೆ ಆ ಗುಣವಿಲ್ಲ. ಆ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ. ಇಲ್ಲವಾದರೆ ನಮ್ಮ ಹಿರಿಯರು ಇಷ್ಟು ಪವಿತ್ರರಾಗಿದ್ದಾರೆ ಮತ್ತು ನಾವು ಪತಿತರಾಗಿ ಬಿಟ್ಟಿದ್ದೇವೆ ಎಂದು ಸಂಕೋಚವಾಗಬೇಕು. ಆದರೆ ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ನೀವೀಗ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಯಾವುದೇ ಮಾತಿದ್ದರೆ ನೀವು ಇದನ್ನು ಹೇಳಬಹುದು, ಈ ಮಾತನ್ನು ತಂದೆಯು ನಮಗೆ ಇನ್ನೂ ತಿಳಿಸಿಲ್ಲ. ಇಲ್ಲದಿದ್ದರೆ ವ್ಯರ್ಥ ಮಾತುಗಳಲ್ಲಿ ತಬ್ಬಿಬ್ಬರಾಗುತ್ತಾರೆ. ಆದ್ದರಿಂದ ತಿಳಿಸಿ, ನಾವಿನ್ನೂ ಓದುತ್ತಿದ್ದೇವೆ. ಎಲ್ಲವನ್ನೂ ಈಗಲೇ ಅರಿತುಕೊಂಡರೆ ಮತ್ತೆ ವಿನಾಶವಾಗಿ ಬಿಡುವುದು. ಆದರೆ ಇಲ್ಲ, ಇನ್ನೂ ಸಮಯವಿದೆ. ನಾವು ಓದುತ್ತಿದ್ದೇವೆ, ಅಂತಿಮದಲ್ಲಿ ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೇವೆ. ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಕಳೆಯುತ್ತಾ ಹೋಗುತ್ತದೆ. ಏನು ಆತ್ಮಕ್ಕೆ ತುಕ್ಕು ಹಿಡಿದಿದೆ, ಅದು ನಾವೆಷ್ಟೆಷ್ಟು ಪುರುಷಾರ್ಥ ಮಾಡ್ತೇವೆ ಆ ಪುರುಷಾರ್ಥ ಅನುಸಾರವಾಗಿ ಕಳೆಯುತ್ತಾ ಹೋಗುತ್ತದೆ. ಸತೋಪ್ರಧಾನರಾಗಿ ಬಿಡುತ್ತೀರಿ. ಮತ್ತೆ ಈ ಪತಿತ ಪ್ರಪಂಚದಿಂದ ವಿನಾಶವಾಗುವುದು. ಪರಮಾತ್ಮನು ಎಲ್ಲಿಯೋ ಅವಶ್ಯವಾಗಿ ಬಂದಿದ್ದಾರೆ, ಮತ್ತೆ ಗುಪ್ತವಾಗಿದ್ದಾರೆ ಎಂಬ ಮಾತನ್ನು ಇತ್ತೀಚೆಗೆ ಕೆಲವರು ಹೇಳುತ್ತಾರೆ. ಸಮಯವಂತೂ ಖಂಡಿತವಾಗಿ ವಿನಾಶದ ಸಮಯವಾಗಿದೆ ಅಲ್ಲವೇ? ತಂದೆಯು ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ. ಇವರು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಆಗ ಎಲ್ಲರೂ ಸೊಳ್ಳೆಗಳ ಪಾದೆಯಲ್ಲಿ ಶರವನ್ನು ಬಿಡುತ್ತಾರೆ. ಇದನ್ನು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಏಕರಸವಾಗಿ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಕೆಲವರ ಯೋಗವು ಅಕ್ಯುರೇಟ್ ಆಗಿ ಇರುತ್ತದೆ. ಕೆಲವರದು ಅರ್ಧ ಗಂಟೆ, ಕೆಲವರದು 15 ನಿಮಿಷ, ಇನ್ನು ಕೆಲವರದಂತೂ 1 ನಿಮಿಷವೂ ನೆನಪಿನಲ್ಲಿರುವುದಿಲ್ಲ.
ನಾವು ಇಡೀ ಸಮಯ ತಂದೆ ನೆನಪಿನಲ್ಲಿರುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಅಂದ ಮೇಲೆ ಅವರ ಚೆಹರೆಯು ಸದಾ ಖುಷಿಯಿಂದ ಹೊಳೆಯುತ್ತಿರುವುದು. ಇಂಥ ಮಕ್ಕಳಿಗೆ ಅತೀಂದ್ರ ಸುಖವಿರುತ್ತದೆ. ಬುದ್ಧಿಯು ಎಲ್ಲಿಯೂ ಅಲ್ದಾಡುವುದಿಲ್ಲ. ಅವರು ಸುಖದ ಅನುಭವ ಮಾಡುತ್ತಾರೆ. ಬುದ್ಧಿಯು ಸಹ ಹೇಳುತ್ತದೆ, ಒಬ್ಬ ಪ್ರಿಯತಮನ ನೆನಪಿನಲ್ಲಿ ಕುಳಿತಿದ್ದರೆ ಎಷ್ಟೊಂದು ತುಕ್ಕು ಕಳೆಯಬಹುದು ಮತ್ತು ಅದೇ ಹವ್ಯಾಸವಾಗಿ ಬಿಡುವುದು. ನೆನಪಿನ ಯಾತ್ರೆಯಿಂದ ನೀವು ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತೀರಿ. ಚಕ್ರದ ನೆನಪೂ ಬಂದು ಬಿಡುತ್ತದೆ. ಕೇವಲ ನೆನಪಿನಲ್ಲಿರುವುದೇ ಪರಿಶ್ರಮವಾಗಿದೆ. ಬುದ್ಧಿಯಲ್ಲಿ ಚಕ್ರವು ಸುತ್ತುತ್ತಿರುತ್ತದೆ. ನೀವೀಗ ಮಾಸ್ಟರ್ ಬೀಜರೂಪರಾಗಿದ್ದೀರಿ. ನೆನಪಿನ ಜೊತೆಗೆ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕಾಗಿದೆ. ನೀವು ಭಾರತವಾಸಿಗಳೇ ಲೈಟ್ ಹೌಸ್ ಆಗಿದ್ದೀರಿ. ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸುತ್ತೀರಿ. ಅದನ್ನು ತಿಳಿಸಬೇಕಲ್ಲವೇ? ನೀವು ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತೀರಿ. ಆದ್ದರಿಂದ ನೀವು ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿದ್ದೀರಿ. ನೀವು ಸ್ವದರ್ಶನ ಚಕ್ರವು ಸುತ್ತುತ್ತಿರುತ್ತದೆ. ಹೆಸರನ್ನು ಬರೆಯಬೇಕಾದರೆ ಅಂದ ಮೇಲೆ ತಿಳಿಸಲು ಬೇಕಲ್ಲವೇ? ತಂದೆಯು ತಿಳಿಸುತ್ತಿರುತ್ತಾರೆ, ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಯಾರು ತಂದೆಯ ಜೊತೆ ಇದ್ದಾರೋ ಅವರಿಗಾಗಿಯೇ ಸಮ್ಮುಖದಲ್ಲಿ ಜ್ಞಾನದ ಮಳೆ ಆಗೋದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಮ್ಮುಖದಲ್ಲಿ ಕೇಳುವಾಗ ಆನಂದವಾಗುತ್ತದೆ. ಎರಡನೇದಾಗಿ ಕ್ಯಾಸೆಟ್ನ ಮೂಲಕ ಕೇಳುವುದು. ಮೂರನೇದಾಗಿ ಮುರಳಿ ಓದೋದು. ಶಿವತಂದೆಯು ಬ್ರಹ್ಮಾರವರ ಮೂಲಕ ಎಲ್ಲವನ್ನೂ ತಿಳಿಸುತ್ತಾರೆ. ಈ ಬ್ರಹ್ಮಾರವರು ಸಹ ತಿಳಿದುಕೊಂಡಿದ್ದಾರಲ್ಲವೇ? ಆದರೂ ಸಹ ನೀವು ಇದನ್ನೇ ತಿಳಿದುಕೊಳ್ಳಿ, ನಮಗೆ ಶಿವತಂದೆಯೂ ತಿಳಿಸುತ್ತಿದ್ದಾರೆ. ಈ ರೀತಿ ತಿಳಿದುಕೊಳ್ಳದೇ ಇರುವ ಕಾರಣ ಬಹಳ ಉಲ್ಲಂಘನೆ ಮಾಡುತ್ತಾರೆ. ಶಿವತಂದೆಯು ಏನು ಹೇಳುವರು ಅದು ಕಲ್ಯಾಣಕಾರಿಯೇ ಆಗಿದೆ. ಬಲೆ ಅಕಲ್ಯಾಣವಾಗುವುದು, ಅದು ಸಹ ಕಲ್ಯಾಣ ರೂಪದಲ್ಲಿ ಬದಲಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯ ಪ್ರತಿ ಆದೇಶದಂತೆ ನಡೆದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಬೇಕಾಗಿದೆ. ನೆನಪಿನಲ್ಲಿಯೇ ಭೋಜನವನ್ನು ತಯಾರಿಸಬೇಕು ಹಾಗೂ ಸ್ವೀಕರಿಸಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೆ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ಅವಶ್ಯವಾಗಿ ತಂದೆ ಸಮಾನ ಕಲ್ಯಾಣಕಾರಿಗಳಾಗಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಪ್ ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಭವ. ಅತ್ಯಂತ ಶ್ರೇಷ್ಠವಾದ ಸಿಂಹಾಸನವೆಂದರೆ ಬಾಪ್ ದಾದಾರವರ ಹೃದಯ ಸಿಂಹಾಸನಧಾರಿ ಆಗೋದಾಗಿದೆ. ಆದರೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದಕ್ಕಾಗಿ ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನವಿರಬೇಕು. ಒಂದು ವೇಳೆ ಈ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತರಾಗದಿದ್ದರೆ ಬಾಪ್ ದಾದರವರ ಹೃದಯವೆಂಬ ಸಿಂಹಾಸನದಲ್ಲಿಯೂ ಸ್ಥಿತರಾಗಲು ಸಾಧ್ಯವಿಲ್ಲ. ಇದಕ್ಕಾಗಿ ತಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲಮೂರ್ತಿಯಾಗಿ ಸ್ಥಿತರಾಗಿ ಬಿಡಿ. ಈ ಸಿಂಹಾಸನದಿಂದ ಮತ್ತೆ ಮತ್ತೆ ಏರುಪೇರುವಾಗಬಾರದು. ಇದರಿಂದ ಬಾಪ್ ದಾದರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದು. ಇವತ್ತಿನ ಸ್ಲೋಗನ್ ಆಗಿದೆ, ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ. ಇವತ್ತಿನ ಅವ್ಯಕ್ತ ಸೂಚನೆ, ಮಹಾನ್ರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ನಿಮ್ಮ ಪ್ರತಿ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಇರಲಿ. ಬ್ರಾಹ್ಮಣ ಆತ್ಮರ ಮಾತು ಸಾಧಾರಣ ಮಾತುವಾಗಬಾರದು. ಇದೇ ಮಹಾನತೆ ಮತ್ತು ಇದೇ ನವೀನತೆಯಾಗಿದೆ. ಮಧುರ ಮಾತು, ಮಧುರ ಸಂಸ್ಕಾರ, ಮಧುರ ಸ್ವಭಾವದ ಮೂಲಕ ಅನ್ಯರನ್ನೂ ಸಹ ಮುಖವನ್ನು ಮಧುರ ಮಾಡುತ್ತಿರುತ್ತೀರಿ. ಸದಾ ಅತಕ್ ಅಂದರೆ ದಣಿಯದೇ ಇರುವುದು ಭವ. ಸದಾ ಅತಕ್ ಭವ ಮತ್ತು ಮಧುರ ಭವದ ವರದಾನಗಳಿಂದ ಮುಂದುವರಿಯಿರಿ. ಹಾರುತ್ತಾ ನಡೆಯಿರಿ. ಇವತ್ತು ಭಾವ ಎಷ್ಟು ವರದಾನ ಕೊಟ್ಟಿದ್ದಾರೆ. ಸದಾ ಅಥಕ್ ಭವ ಹಾಗೂ ಮಧುರ ಭವ. ಓಕೆ. ಓಂ ಶಾಂತಿ.
ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.